ಕಾಳುಮೆಣಸಿನ ಆರೋಗ್ಯಕರ ಮನೆಮದ್ದುಗಳು ಬ್ಲ್ಯಾಕ್ ಪೆಪ್ಪರ್ ಹೋಮ್ ರೆಮಿಡೀಸ್. ಸುಲಭ ಜೀರ್ಣಕ್ರಿಯೆಗೆ ಕಾಳುಮೆಣಸಿನ ಸೇವನೆಯು ಉತ್ತಮವಾಗಿದೆ. ನಾವು ಸೇವಿಸಿದ ಆಹಾರವು ಸುಲಭವಾಗಿ ಜೀರ್ಣವಾಗಲು ಕಾಳುಮೆಣಸಿನ ಸೇವನೆಯು ಉತ್ತಮವಾಗಿದೆ. ಊಟ ಮಾಡುವಾಗ ಮೊದಲನೆಯ ತುತ್ತಿಗೆ 1 ಚಮಚ ತುಪ್ಪವನ್ನು ಕಾಯಿಸಿ ಅದಕ್ಕೆ ಸ್ವಲ್ಪ ಕಾಳುಮೆಣಸಿನ ಪುಡಿ ಹಾಗೂ ಸ್ವಲ್ಪ ಉಪ್ಪನ್ನು ಸೇರಿಸಬೇಕು. ಈ ಮಿಶ್ರಣವನ್ನು ಅನ್ನದ ಮೊದಲ ತುತ್ತಿನ ಮೇಲೆ ಹಾಕಿ ಕಲಸಿ ತಿನ್ನಬೇಕು. ಇದು ಅಜೀರ್ಣ ಸಮಸ್ಯೆಯನ್ನು ದೂರಗೊಳಿಸುತ್ತದೆ. ಸುಲಭ ಜೀರ್ಣಕ್ರಿಯೆಗೆ ಉತ್ತಮವಾಗಿದೆ. ನಾವು ಶುಭ ಕಾರ್ಯಕ್ರಮಗಳ ಊಟವನ್ನು ಸೇವಿಸಿದ ನಂತರ ಹೊಟ್ಟೆ ತುಂಬಿದ ಭಾವನೆ ಬರುವುದು ಸಹಜ. ಆ ಸಮಯದಲ್ಲಿ ಅರ್ಧ ಲೋಟ ಕಾಳುಮೆಣಸಿನ ಸಾರನ್ನು ಕುಡಿದರೆ ಸೇವಿಸಿದ ಆಹಾರ ತ್ವರಿತವಾಗಿ ಜೀರ್ಣವಾಗುತ್ತದೆ. ಕಾಳುಮೆಣಸು ಅಜೀರ್ಣಕ್ಕೆ ಉತ್ತಮ ಪರಿಹಾರವನ್ನು ನೀಡುತ್ತದೆ. ಅಜೀರ್ಣಕ್ಕೆ ಇನ್ನೊಂದು ಉತ್ತಮ ಪರಿಹಾರವೆಂದರೆ 1 ಚಮಚ ಕಾಳುಮೆಣಸನ್ನು ಚೆನ್ನಾಗಿ ಹುರಿದುಕೊಳ್ಳಬೇಕು. ಈ ಕಾಳುಮೆಣಸಿನ ಜೊತೆಗೆ 1 ಹಿಡಿ ತುಳಸಿಯನ್ನು 2 ದೊಡ್ಡ ಲೋಟ ನೀರಿಗೆ ಹಾಕಿ ಕುದಿಸಬೇಕು. ಚೆನ್ನಾಗಿ ಕುದಿ ಬಂದ ನಂತರ ಒಲೆಯನ್ನು ಆರಿಸಿ ಜೇನುತುಪ್ಪವನ್ನು ಬೆರೆಸಿ ಕುಡಿಯಬೇಕು. ಇದು ಅಜೀರ್ಣ ನಿವಾರಣೆಗೆ ಉತ್ತಮ ಔಷಧಿಯಾಗಿದೆ. ಕಾಳುಮೆಣಸು ಹಾಗೂ ಬೆಳ್ಳುಳ್ಳಿಯನ್ನು ಬಳಸಿ ಮಾಡಿದ ಚಟ್ನಿ ಪುಡಿಯನ್ನು ಸೇವಿಸುವುದರಿಂದ ಜೀರ್ಣಕ್ರಿಯೆಯು ಉತ್ತಮವಾಗಿರುತ್ತದೆ. ಹಾಗೂ ಇದು ಆರೋಗ್ಯಕ್ಕೂ ಕೂಡ ಉತ್ತಮ ಆಹಾರವಾಗಿದೆ. ನೆಗಡಿ, ಕೆಮ್ಮಿಗೆ ಕಾಳುಮೆಣಸು ಉತ್ತಮ ಪರಿಹಾರಗಳನ್ನು ನೀಡುತ್ತದೆ. ಕೆಮ್ಮಿಗೆ ಒಂದು ಉತ್ತಮ ಪರಿಹಾರವೆಂದರೆ ಕಾಳುಮೆಣಸನ್ನು ಸ್ವಲ್ಪ ಜಜ್ಜಿಕೊಂಡು ಸ್ವಲ್ಪ ಓಂಕಾಳು, 2 ಉಪ್ಪಿನ ಹರಳು ಇವು 3 ಬೆರೆಸಿ ಬಾಯಲ್ಲಿಟ್ಟುಕೊಂಡು ರಸವನ್ನು ಸೇವಿಸಬೇಕು. ಇದರಿಂದ ಕೆಮ್ಮು ಕಡಿಮೆಯಾಗುತ್ತದೆ. ಮಳೆಗಾಲದಲ್ಲಿ ಬರುವ ಸಾಮಾನ್ಯ ನೆಗಡಿ, ಕೆಮ್ಮನ್ನು ಕಡಿಮೆಗೊಳಿಸಲು ಕಾಳುಮೆಣಸಿನ ಕಷಾಯವು ಬಹಳ ಉತ್ತಮವಾಗಿದೆ. ಅರ್ಧ ಚಮಚ ಕಾಳುಮೆಣಸನ್ನು ಚೆನ್ನಾಗಿ ಅರೆದು ಪುಡಿ ಮಾಡಿಕೊಳ್ಳಬೇಕು. ಅರ್ಧ ಲೋಟ ಹಾಲನ್ನು ಕುದಿಸಿ ಈ ಅರೆದು ಪುಡಿಮಾಡಿಕೊಂಡಿಟ್ಟ ಕಾಳುಮೆಣಸನ್ನು ಸೇರಿಸಿ ಮತ್ತೆ ಕುದಿಸಬೇಕು. ಈ ಕಷಾಯವನ್ನು ಕುಡಿದರೆ ಕೆಮ್ಮು, ನೆಗಡಿ, ಜ್ವರದಂತಹ ಸಮಸ್ಯೆಗಳು ಕಡಿಮೆಯಾಗುತ್ತದೆ. ಹಾಗೆಯೇ ಗಂಟಲಿನ ಉತ್ತಮ ಆರೋಗ್ಯಕ್ಕೂ ಉತ್ತಮವಾಗಿದೆ. ಕಾಳುಮೆಣಸನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿಕೊಳ್ಳಬೇಕು. ಈ ಪುಡಿಯನ್ನು ಜೇನುತುಪ್ಪದೊಡನೆ ಬೆರೆಸಿ ಸೇವಿಸುವುದರಿಂದ ನೆಗಡಿ ಹಾಗೂ ಕೆಮ್ಮಿಗೆ ಉತ್ತಮ ಪ್ರಯೋಜನಗಳನ್ನು ನೀಡುತ್ತದೆ. ಕಾಳುಮೆಣಸಿನ ಸೂಪ್ನು ಕುಡಿಯುವುದು ನೆಗಡಿಗೆ ಅತಿ ಉತ್ತಮವಾಗಿದ್ದು ಆರೋಗ್ಯಕ್ಕೂ ಕೂಡ ಉತ್ತಮವಾಗಿದೆ. ಮೂಲವ್ಯಾಧಿಗೂ ಕೂಡ ಕಾಳುಮೆಣಸು ಉತ್ತಮ ಪರಿಹಾರವನ್ನು ನೀಡುತ್ತದೆ. ಮೂಲವ್ಯಾಧಿಗೆ ಉತ್ತಮ ಪರಿಹಾರವೆಂದರೆ ಕಾಳುಮೆಣಸು.